ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬಿನ ಸಾಲದವಲ್ಲ, ನಮ್ಮ ಕಬ್ಬಿನ ಸಾಲ 2.5 ಫೂಟ ನಂತರ 2 ಫೂಟ ಬಿಡೋದನ್ನ ನಮಗೆ ಎಷ್ಟು ಲುಕ್ಸಾನ್ ಆತ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ತದ್ರೂಪ ತೋರ್ಸತ್ತನ ನೋಡ್ರಿ. ಈ ಸದ್ಯ ನಾವು ನೋಡತ್ತವಲ್ಲ, ಇವು ಕಬ್ಬಿನ ಸಾಲ 2.5 ಫೂಟ 2.5 ಫೂಟ ಕಬ್ಬಿನ ಸಾಲ. ಮತ್ತು ಕಬ್ಬಿನ ಸಾಲೊಳಗನ 2.5 ಫೂಟ್ ಬಿಟ್ರೆ ಏನು ಲಾಭ ಐತಿ. ನಂತರ ನಾವು 3ರಿಂದ 4 ಫೂಟ ಮತ್ತು 4ರಿಂದ 5 ಫೂಟ ಕಬ್ಬಿನ ಸಾಲ ಬಿಡೋದ್ರಿಂದ ಎಷ್ಟು ನಮಗೆ ಬೆನಿಫಿಟ್ ಅದ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ತದ್ರೂಪವಾಗಿ ತೋರಿಸ್ತಾನೆ. ಬರೀಗ ಇದು 2.5 ಫೂಟ್ ಕಬ್ಬಿನ ಸಾಲಂದನ ನಾನು ಈಗ ವಿಡಿಯೋ ಮಾಡಿದಾನು. ಬರೀಗ ಇದರದ ಮರಿ ಹೆಂಗೆ ಹೊಡತಿ, ನಂತರ ಮರಿ ಎಷ್ಟು ದಪ್ಪ ಐತಿ, ಆಮೇಲೆ ಇದು ಬೆಳವಣಿಗೆ ಹೆಂಗೈತೆ ಅಂತ ಹೇಳ್ಯಾರ ತೋರಿಸ್ತಾನಂತ. ಬರೀಗ ನೋಡೋಣ. ಮೊದಲನೇದಾಗಿ ನಾನು ರೈತ ಮಿತ್ರರಿಗೆ ನಾನು 2.5 ಫೂಟ್ ಸಾಲ ಬಿಡೋದ್ರಿಂದ ಏನು ಡಿಫ್ರೆನ್ಸ್ ಆಯ್ತು ಅನ್ನೋದ್ರ ಸಂಬಂಧಾಗಿ ನಾನು ಒಂದಷ್ಟು ಭೂಮಿ ಅಂತಂದ್ರೆ 1 ಎಕರೆ ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ನಾನು 2.5 ಫೂಟ ಕಬ್ಬಿನ ಸಾಲ ಬಿಟ್ಟಾನು, ಮತ್ತು 2.5 ಫೂಟ ಬಿಟ್ಟನು, 4 ಫೂಟ ಬಿಟ್ಟನು, ಮತ್ತು 5 ಫೂಟು ಕಬ್ಬಿನ ಸಾಲ ಬಿಟ್ಟನು. ಅದ್ರಾಗನೇ ಈಗ ನಾನು ನೋಡತ್ತಲ್ಲ, ಈ ನೋಡುವಂಥ ಕಬ್ಬ 2.5 ಫೂಟ. ಈಗ 2.5 ಫೂಟ ನಾವು ಕಬ್ಬಿನ ಸಾಲ ಬಿಡೋದ್ರಿಂದ ಕಬ್ಬಿನ ಬೆಳವಣಿಗೆ ಹೆಂಗೈತಿ ಅನ್ನೋದನ್ನು ತೋರಿಸ್ತಾನೆ. ನೋಡತ್ತಲ್ಲ, ಈ ಕಬ್ಬ ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ಅಂತಂತಂದ್ರೆ ಈಗ 2.5 ಫೂಟ್ ಸಾಲ ಬಿಟ್ರೆ ಇಳುವರಿ ಹೆಂಗೆ ಬರ್ತಂತ ನೋಡೋ ಸಂಬಂಧಾಗಿ ನಾನು 2.5 ಫೂಟ್ ಸಾಲ ಬಿಟ್ಟನು ನೋಡ್ರಿ. ಈಗ 2.5 ಫೂಟಿಗೆ ನಂತರ 4 ಫೂಟಿಗೆ ಏನು ಡಿಫ್ರೆನ್ಸ್ ಆತಪ್ಪ ಅಂತಂದ್ರೆ, ಮೊದಲದಾಗಿ ನಾ ಹೇಳ್ಬೇಕಂತಂದ್ರೆ ಈ ಕಬ್ಬ ನೋಡ್ತವಲ್ಲ, ಈ ಕಬ್ಬ ಈಗ ಸದ್ಯ ಒಂದು 4 ತಿಂಗಳ ಕಬ್ಬ ಐತಿ. ಬರೀಗ ಇದು ಕಬ್ಬು ಹೆಂಗೆ ಹುಟ್ಟೈತಿ ಮತ್ತು ಇದು ಮರಿ ಯಾವ ಥರ ಹೊಡತಂತ ಹೇಳ್ಯಾರ ಇದನ್ನು ಸಂಪೂರ್ಣವಾಗಿ ತೋರಿಸ್ತಾನಂತ. ಮೊದಲನೇ ನಾವು ಹೇಳ್ಬೇಕಂತಂದ್ರೆ ನೋಡ್ರಿ, ಮರಿ ಇದು 2.5 ಫೂಟ್ ಸಾಲ ಬಿಟ್ಟು ನಾವು ಕಬ್ಬು ತೋದಿರ್ತವಲ್ಲ, ಈ ಕಬ್ಬಿನ ಮರಿ ಭಾಳ ಸಣ್ಣ ಇರ್ತೈತಿ ನೋಡ್ರಿ, ಭಾಳ ಅಂದ್ರೆ ಭಾಳ ಸಣ್ಣ ಇರ್ತೈತಿ. ಆಮೇಲೆ ಮರಿ ಗಡತಿರೋದಿಲ್ಲ ನೋಡ್ರಿ. ಅದ್ರಾಗ ಒಂದೊಂದು ಮರಿ ಇದೇನಾಗಿರ್ತೈತೆ ಅಂತಂದ್ರೆ ನೋಡ್ರ, ಈಗ ಒಂದೊಂದು ಮರಿ ಏನು ಗಡ್ತ ಐತಲ್ಲ ಅದು ಗಡ್ದಿರ್ತದ್ದು ಅದು ಬೆಳವಣಿಗೆ ಆಕತಿ. ನಂತರ ನೋಡ್ರಿ, ಇದು ಗಡ್ದಿರ್ತದ್ದು ಒಂದು ಮರಿ ಬೆಳವಣಿಗೆ ಆಗೈತಿ. ನಂತರ ಈಗೇನು ಸಾಂದತ್ತಲ್ಲ ನೋಡತ್ತವಲ್ಲ, ಈ ನಾವು ಸಾಂದ ಮರಿ ನೋಡತ್ತವಲ್ಲ, ಇದು ಬೆಳವಣಿಗೆ ಕುಂಠಿತ ಆಗೈತಿ. ನಂತರ ಇಲ್ಲಿ ಏನು ಆಕತ್ತಪ್ಪ ಅಂತಂದ್ರೆ, ಇದು ಮುಂದಿನ ಕಬ್ಬ ಅಂತಂದ್ರೆ ದೊಡ್ಡ ಮರಿ ಇದು ಕಬ್ಬ, ಇದು ಬೆಳವಣಿಗೆ ಹಾಕ್ಕೊಂತ ಹೋಗತಿ. ನಂತರ ಈಗೇನು ಸಣ್ಣ ಮರಿ ಐತಲ್ಲ, ಈ ಸಣ್ಣ ಮರಿ ಸಂಪೂರ್ಣ ಎಲ್ಲ ಸತ್ತ ಹೋಗೋದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡಿರಿ, ಈ ಥರ ಕಬ್ಬ ದಟ್ಟ ಆತ ಅಂತಾರೆ, ಆಮೇಲೆ ಸಾಲ ಆಕಳ ಆತಂತಂದ್ರೆ ಕಬ್ಬಿನ ಮರಿ ಎಲ್ಲ ಈ ಥರಗೆ ಸಿಡಿದಟ್ಟಕ್ಕತಿ. ಸಿಡಿದಟ್ಟ ಆತಂತಂದ್ರೆ ನಮಗೆ ನೋಡೋಕೆ ಚೆಂದ ಕಾಣಿಸ್ತತಿ, ಆದ್ರೆ ಕಬ್ಬಿನ ಬೆಳವಣಿಗೆ ಆಗೋಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ನಮ್ಮ ಕಬ್ಬುಗಳಿಗೆ ಎಷ್ಟು ಗಾಳಿ ಬೆಳಕ ಆಡತ್ತಲ್ಲ ಅಷ್ಟು ನಮ್ಮ ಕಬ್ಬ ಬೆಳವಣಿಗೆ ಆಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಇದನ್ನು ಸ್ವಂತ ಪ್ರಾಕ್ಟಿಕಲ್ ಮಾಡಿಕ್ಯಾರ ನಾನು ರೈತ ಮಿತ್ರರಿಗೆ ನಾನು 2.5 ಫೂಟ್ ಸಾಲ ಬಿಡೋದ್ರೆ ಏನು ನಮ್ಮ ಲುಕ್ಸಾನ್ ಆತಂತ ಹೇಳ್ಯಾರ ನಾ ಹೇಳ್ತಾನೆ. ಮತ್ತು 2.5 ಫೂಟ್ ಸಾಲನ ಬಿಟ್ಟಿವು ಅಂತಂತಂದ್ರೆ ನಮಗೆ ಬೆಳೆ ನೋಡೋಕೆ ಭಾಳ ಚೆಂದ ಕಾಣತೈತಿ, ಭಾಳ ಅಂದ್ರೆ ಭಾಳ ಚೆಂದ ಕಾಣ್ತೈತಿ. ಆದ್ರೆ ಇಳುವರಿದೊಳಗೆ ಭಾಳ ಹಿನ್ನಡೆ ಆಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ನಮ್ಮ ಕಬ್ಬುಗಳಿಗೆ ಎಷ್ಟು ಗಾಳಿ ಬೆಳಕ ಆಡತ್ತಲ್ಲ ಅಷ್ಟು ಕಬ್ಬಿನ ಇಳುವರಿ ಹಾಕದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಯಾಕಂತಂದ್ರೆ ನಾನು ಇವೊಂದು 15ರಿಂದ 20 ವರ್ಷ ಅದು ಕಬ್ಬು ಹಾಕೈತಿ. ನಾನು 3 ಫುಟು ಸಾಲ ಬಿಟ್ಟನು, ನಂತರ 4 ಫುಟು ಸಾಲ ಬಿಟ್ಟನು, ನಂತರ 5 ಫುಟು ಬಿಟ್ಟನು, ಅದೆಲ್ಲ ನಾನು 10 ಫುಟ್ ಸಾಲ ಬಿಟ್ಟನು. ಮತ್ತು ಎಲ್ಲ ಕಬ್ಬಿನ ವೆರೈಟಿನ ನಾನು ನೋಡಿದೆನು. ಮತ್ತು ಈಗ ಅದ್ರೊಳಗನ ಏನು ನಾವು ಕಬ್ಬಿನ ಸಾಲ ಎಷ್ಟು ಫರ್ಕ್ ಮಾಡಿದೇವಲ್ಲ
ಅಷ್ಟು ಇಳುವರಿನ ಡಿಫ್ರೆನ್ಸ್ ಆತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾನು ಈಗ ಎಲ್ಲ ಕಬ್ಬಿನ ಸಾಲರೊಳಗೂ ನಮಗೆ ಅಗದಿ ಬಂಪರ್ ಇಳುವರಿ ಬಂದು ಸಾಲಿನ ಸಂಖ್ಯೆ ಯಾವ್ದಪ್ಪ ಅಂತಂತಂದ್ರೆ ಅದು 4 ಫೂಟ್ ಸಾಲು. 4 ಫೂಟ್ ಸಾಲು ಬಿಡೋದ್ರಿಂದ ನಮಗೆ ಬಂಪರ್ ಇಳುವರಿ ಬರ್ತೈತಿ ಅಂತಂತಂದ್ರೆ ಯಾಕಂತಂದ್ರೆ ಗಾಳಿ ಬೆಳಕ ಸರಿಯಾಗಿ ಆಡ್ತಂತಂದ್ರೆ ನಾವು ಹಾಕಿದಂಥ ಕಬ್ಬ ಸದೃಢಮಗೆ ಬೆಳಿತೈತಿ, ಬೆಳವಣಿಗೆ ಚಲೋ ಆಕೈತಿ. ಮತ್ತು ಸೂರ್ಯನ ಕಿರಣ ನೇರವಾಗಿ ಕಬ್ಬಿನ ಗಾಡಿ ಮಟ್ಟ ಹೋತಂತಂದ್ರೆ ಕಬ್ಬ ಬೆಳವಣಿಗೆ ಫುಲ್ ಹಾಕದಂತೆ ಕ್ಯಾರ ನಾನು ತದ್ರೂಪವಾಗಿ ನನ್ನ ರೈತ ಮಿತ್ರರಿಗೆ ನಾ ತೋರ್ಸಾತನು. ಎಷ್ಟು ಹಾಕಿ ಬಿಡ್ತಾವಲ್ಲ ಅಷ್ಟು ನಮಗೆ ಖರ್ಚು ಭಾಳ ಆಕದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ನಾವು ಲಾವಣಿ ಮಾಡೋ ಮುಂದೆ ಕ್ಯಾರ ಕಬ್ಬು ಬಾಳಬೇಕು, ನಂತರ ಆಳು ಬಾಳಬೇಕು, ಆಮೇಲೆ ನಾವು ಕಬ್ಬು ಕಟಾವು ಮಾಡೋ ಮಟನು ಇದರ ಖರ್ಚು ಭಾಳ ಬರ್ತೈತಿ. ಕಳೆ ಖರ್ಚು ಹೆಚ್ಚು ಬರ್ತೈತಿ, ನಂತರ ಗೊಬ್ಬರ ಖರ್ಚು ಹೆಚ್ಚು ಬರ್ತೈತಿ. ಮತ್ತು ನಾವೇನು ಔಷಧ ಸ್ಪ್ರೇ ಮಾಡ್ತಾವಲ್ಲ ಔಷಧ ಸ್ಪ್ರೇ ಮಾಡೋದ್ರೂ ಅದು ಖರ್ಚು ಭಾಳ ಬರ್ತೈತಿ. ಅದಕ್ಕಾಗಿ ಮೊದಲನೇದಾಗಿ ಖರ್ಚಿನ್ಯಾಗ ಈಗ ನಾವು 200 ರೂಪಾಯಿ ಸಾಲು ಬಿಟ್ಟಿರ್ತಾವಲ್ಲ ಅದು ಖರ್ಚು ಭಾಳ ಬರ್ತದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾವು ಎಷ್ಟು ಸಾಲು ಆ ಕಡೆ ಬಿಡ್ತಾವಲ್ಲ ಅಷ್ಟು ನಮ್ಗೆ ಖರ್ಚು ಭಾಳ ಬರ್ತೈತಿ. ನಮಗೆ ಇಳುವರಿ ಹೆಚ್ಚಬೇಕು, ನಂತರ ಖರ್ಚು ಕಡಿಮೆ ಬೇಕಪ್ಪ ಅಂತಂತಂದ್ರೆ ನಾವು ಸಾಲಿನ ಸಂಖ್ಯೆ ಹೆಚ್ಚು ಮಾಡ್ಬೇಕಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಇಂಬ ಮಾಡಿದೆವು ಅಂತಂದ್ರೆ ನಮಗೆ ಅಕಸ್ಮಾತ್ ಒಂದು ಟೈಮ ನಮಗೆ ಕಬ್ಬು ಮುರಿಯೋಕೆ ಗ್ಯಾಂಗ್ನವ್ರು ಬರಲಿಲ್ಲ ಅಂತಂದ್ರೆ ನಾವು 4 ಫೂಟ್ ಸಾಲ ಬಿಟ್ಟೆವು ಅಂತಂದ್ರೆ ನಾವು ಮಿಷನ್ ಹಚ್ಬೋದು. ಮತ್ತು ನಾವು ಈ ಥರಾಗಿ 2.5 ಫೂಟ್ ಸಾಲ ಬಿಟ್ಟೆವು ಅಂತಂದ್ರೆ ನಾವು ಕೈಲಿನ ಕಡಿಬೇಕು. ಮತ್ತು ಗ್ಯಾಂಗ್ ಒಮ್ಮೆ ಬರ್ತಾವೋ ಬರೋದಿಲ್ಲ, ಗ್ಯಾಂಗ್ ಲೌಟ್ ಬರಲ್ಲ ಅಂತಂದ್ರೆ ಕಬ್ಬು ಒಣಗಿ ನಂತರ ಕಬ್ಬು ಬಿದ್ದ ಇಲ್ಲಿ ಕಡ್ದ ಭಾಳ ನುಕ್ಸಾನ ಆಕದಂತೆ ಕ್ಯಾರ ನಾ ಹೇಳ್ತಾನೆ. ಮತ್ತು ನಾನು ರೈತ ಮಿತ್ರ ಏನೋ ಅಂತಂತಂದ್ರೆ ನನಗೆ 2 ಫೂಟಿಂದ 10 ಫೂಟ್ ಸಾಲ ಬಿಟ್ಟ ಮತ್ತು ಇಳುವರಿ ತೆಗೆದ ಅನುಭವ ನನಗೈತಿ. ನಾನು 2 ಫೂಟಿಂದ 10 ಫೂಟ್ ಒಟ್ಟು ಕಬ್ಬಿನ ಸಾಲು ಬಿಟ್ಕ್ಯಾರ, ಕಬ್ಬು ಲಾವಣಿ ಮಾಡಿಕ್ಯಾರ. ಮತ್ತು ಎಲ್ಲರೂ ಎಷ್ಟು ಇಳುವರಿ ಆಯ್ತಂತ ಕ್ಯಾರ ಅನ್ನೋ ಸಂಪೂರ್ಣ ಮಾಹಿತಿ ಐತಿ. ಅದಕ್ಕಾಗಿ ನಾವು ನನಗೆ ಅನುಭವದ ಮೇರೆಗೆ ಏನು ಒಂದು 4-5 ಮನೆ ಸಾಲ ಬಿಟ್ಟು ನೋಡಿದೇನಲ್ಲ ಅದ್ರಾಗ ಹೆಚ್ಚು ಇಳುವರಿ ಬರೋ ಸಾಲಿನ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 4 ಫೂಟ. 4 ಫೂಟ್ ನಾವು ಬಿಟ್ಟು ಅಂತಂದ್ರೆ ಸಫಿಷಿಯೆಂಟ್ ಆಕೈತಿ. ಮತ್ತು ಕಬ್ಬು ಬೆಳವಣಿಗೆ ಚಲೋ ಆಕೈತಿ. ಮತ್ತು ನಮಗೆ ಗ್ಯಾಂಗಿನವ್ರು ಬರಲ್ಲ ಅಂತಂದ್ರೆ ಮಷಿನ್ ಹಚ್ಚಾಕೋ ಹಾಗಾರಕೈತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು ಸಾಲಿನ ಸಂಖ್ಯೆ 2.5 ಫೂಟ್ ಬಿಟ್ಟು ನಾವು 4 ಫೂಟ್ ಬಿಟ್ಟೆವು ಅಂತಂತಂದ್ರೆ ನಮಗೆ ಖರ್ಚು ಕಡಿಮೆ ಆಕತಿ, ಮತ್ತು ವ್ಯವಸಾಯ ಮಾಡೋಕ್ಕೂ ಹಗರಾಕತಿ, ಆಮೇಲೆ ಇಳುವರಿನೂ ಬಂಪರ್ ಆಕತಿ. ಇದನ್ನೆಲ್ಲ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನಾವು ಈ ಥರಾಗಿ 2.5 ಫೂಟ್ ಸಾಲ ಬಿಟ್ಟೆವು ಅಂತಂದ್ರೆ ಇದ್ರಾಗ ಈಗೇನು ನೂತನವಾಗಿ ಉಪಕರಣ ಬಂದವಲ್ಲ ಅಕುಲ್ಲ ಗಳೆ ಹೊಡ್ಯಾಕೆ ಬರೋಲ್ಲ. ನಾವು ಏನೋ ಮಾಡಿದ್ರೂ ನಾವು ಎತ್ತಿಲೆ ಮಾಡ್ಬೇಕಾಕತಿ. ಎತ್ತಿಲೆ ಮಾಡೋಕೆ ಈಗ ನಿಗದ ಮಾತು. ಯಾಕಂತಾರೆ ಈಗ ಲೇಬರ್ ಸಮಸ್ಯೆ ಐತಿ. ಮತ್ತು ಲೇಬರ್ ಸಮಸ್ಯೆ ಇದ್ದ ಕಾರಣಕ್ಕಾಗಿ ನಮಗೆ ಎತ್ತಿಲೆ ಗಳೆ ಹೊಡ್ಯೋಕ್ಕಾಗಲ್ಲ. ಮತ್ತು ಸರಿಯಾಗಿ ಗಳೆ ಹೊಡಲಿಲ್ಲ ಅಂತಂತಂದ್ರೆ ಹುಲ್ಲು ಆಕತಿ, ನಂತರ ಬೆಳೆ ಸರಿಯಾಗಿ ಬರೋಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು 4 ಫೂಟ್ ಸಾಲ ಬಿಟ್ಟೆವು ಅಂತಂತಂದ್ರೆ ಈಗ ನೂತನವಾಗಿ ಉಪಕರಣ ಬಂದಲ್ಲ ಹಾಕೋದ್ರೆ ನಾವು ಗಳೆಯನ್ನು ಹೊಡಿಬೋದು ನೋಡಿರಿ. ಮತ್ತು ಲೇಬರ್ ಅವಶ್ಯಕತೆ ಇರೋಲ್ಲ ಅಂತ ಕ್ಯಾರ ನಾ ಹೇಳ್ತಾನೆ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ನಾವು 2.5 ಫೂಟ್ ಕ್ಯಾನ್ಸಲ್ ಮಾಡ್ಕ್ಯಾರ 4 ಫೂಟ್ ಸಾಲ ಬಿಡೋನು. 4 ಫೂಟ್ ಸಾಲ ಬಿಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಕತಿ, ಮತ್ತು ವ್ಯವಸಾಯ ಮಾಡೋಕ್ಕೂ ಹೋಗಾರಕತಿ, ಕಬ್ಬು ಕಟ ಮಾಡೋಕ್ಕೂ ಹೋಗಾರಕತಿ, ನಂತರ ನಮಗೆ ಉಳುಮೆ ಮಾಡೋಕ್ಕೂ ಹೋಗಾರಕತಿ, ಮತ್ತು ಇಳುವರಿನೂ ಬಂಪರ್ ಬರ್ತೈತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ 2.5 ಫೂಟ್ ಸಾಲ ಬಿಟ್ಟಿಕ್ಯಾರ 4 ಫೂಟ್ ಸಾಲ ನಾವು ನಮ್ಮ ವ್ಯವಸಾಯದಾಗ ಅಳವಡಿಸಿಕೊಳ್ಳುವಂತೆ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.